ಸ್ನೇಹಿತರೆ, ಈ ಬಟ್ಟೆ ಇದೆಯಲ್ಲ, ಇದು ಚಿತ್ರದುರ್ಗದ ವಾಸಿಮಾಲ್ ರೋಡ್ನಲ್ಲಿರ್ತಕ್ಕಂಥ ಪದ್ಮಾವತಿ ಬಟ್ಟೆ ಹೋಲ್ಸೇಲ್ ಬಟ್ಟೆ ಅಂಗಡಿ. ಇದು ಮಾಲ್ ಇದು ನೋಡಿ. ತಂದುಬಿಟ್ವಿ ನಾವು. ಅಲ್ಲಿ ತರಬೇಕಾದ್ರೆ ಬಂಡ್ಲು ತಗೊಂಬರ್ತೀವಿ ನಾವು. ರಿಟೇಲರು ಬಂಡ್ಲು ತಗೊಂಬರ್ತೀವಿ. ಬಂದು ಬಿಚ್ಚಿ ನೋಡಿದಾಗ ಗೊತ್ತಾಗುತ್ತೆ ಈ ಥರ ಡ್ಯಾಮೇಜಲ್ಲಿದ್ದಾವೆ ಅಂತ. ಅವ್ರಿಗೆ ಕೊಡೋಕೆ ಹೋದರೆ ಇಲ್ಲ, ಡ್ಯಾಮೇಜ್ ವಾಪಸ್ ತಾನಲ್ಲ ಅಂತಾರೆ. ನೋಡಿ ಇದು, ನೋಡಿ ಇದು, ನೋಡಿ ಇದು ಹೇಗಿದೆ ನೋಡಿ. ಟಾಪ್ ಇದು ತಂದುಬಿಟ್ಟು, ನಾನು ತಂದುಬಿಟ್ಟು ಸುಮಾರು 6 ತಿಂಗಳಾಯ್ತು ನಾನು ಟಾಪ್ ತಂದು. ಇದನ್ನು ಫ್ರೀ ಕೊಟ್ಟರು ಬೇಡ ಅಂತಾರೆ. ನೋಡಿ ಹೆಂಗಿದೆ. ಇದನ್ನು ಕವರಲ್ಲಿದ್ದಾಗ ಗೊತ್ತಾಗಿಲ್ಲ ನಮಗೆ, ಬಿಚ್ಚಿದ ಮೇಲೆ ಗೊತ್ತಾಗಿದ್ದು. ಅವ್ರೇನು ಹೇಳ್ತಾರೆ, ಕವರಲ್ಲಿದ್ದರೆ ಕೊಡಿ, ಇಲ್ಲ ತಾನಲ್ಲ ಅಂತಾರೆ. ನಾವು ಇದನ್ನೇನು ಫ್ರೀ ಕೊಡ್ಬೇಕಾ? ಸುಮಾರು ಈ ಥರ ಬಟ್ಟೆ ಸುಮಾರು ಜನಗಳಿಗೆ ನಾನು ಫ್ರೀ ಕೊಟ್ಬಿಟ್ಟಿನಿ. ಅಂದರೆ ರೋಡಲ್ಲಿ ಹೋಗ್ತಾ ಇರ್ತಕ್ಕಂಥ ಮುದುಕರಿಗೆ ಮುಪ್ಪರಿಗೆ. ನೋಡಿ ಇದೆಲ್ಲ ಇದು ಹೇಗಿದೆ. ಇದು ಟಾಪ್ ಇವೆಲ್ಲ ನೋಡಿ. ಇವೆಲ್ಲ ಹಳೆಯ ಬಟ್ಟೆ ಥರ ಕಾಣ್ತವೆ. ಇದು ತಗೊಬೇಕಾದ್ರೆ ಗೊತ್ತಾಗಲ್ಲ ನಮಗೆ. ಬಂಡ್ಲು ತೊಗೊಂಬಿಡ್ತೀವಿ. ನೋಡಿ ಇದು ಟಾಪು. ಇದು 100 ರೂಪಾಯಿ ಅಲ್ಲ ರೀ, ಫ್ರೀ ಕೊಟ್ಟು ತರಲ್ಲ ಬಟ್ಟೆ ಇದು. ಈ ಥರ ಬಟ್ಟೆಗಳಿದ್ದಾವೆ. ಪದ್ಮಾವತಿ ಅಂಗಡಿಗೆ ಯಾರು ಹೋಗಬೇಡಿ, ಮಾರೋರು, ರಿಟೇಲ್ ಮಾರೋರು ಹೋಗಬೇಡಿ. ನನಗಂತೂ ತುಂಬ ಲಾಸ್ ಮಾಡ್ಕೊಂಡಿದ್ದೆ ನಾನು. ನೋಡಿ ನೋಡಿ ಈ ಥರ ಬಟ್ಟೆ ನೋಡಿ. ಇದು ಇದೆಯಲ್ಲ, ಇದು ಕವರ್ ಇದೆ ನೋಡಿ. ಈ ಥರ ಕವರ್ ಕೊಟ್ಟಿರ್ತಾರೆ. ಇದು ಕವರಲ್ಲಿ ನೋಡಿದಾಗ ಮೇಲೆ ಚೆನ್ನಾಗೇ ಕಾಣುತ್ತೆ. ಈ ಬಿಚ್ಚಿ ನೋಡಿದಾಗ ಈ ಥರ ಹಳೆ ಬಟ್ಟೆ ಥರ ಕಾಣ್ತವೆ. ಈ ಥರ ಬಟ್ಟೆ ಸುಮಾರು ಇದ್ದಾವೆ. ಇದೆಲ್ಲ ಬಟ್ಟೆ ಅವ್ರದ್ದೇ. ಇಲ್ಲಿ ತುಂಬ ಇವು ನೋಡಿ, ತುಂಬ ತಂದು ಅಲ್ಲಿ ವರ್ಷಗಟ್ಟಲೆ ಆಯ್ತು ಈ ಬಟ್ಟೆ ಸೇಲೇ ಆಗಿಲ್ಲ. ಈ ಥರ ತುಂಬ ಜರ್ಕಿನು ಅಂತ ತಂದೆ ಎಲ್ಲ, ಅವೆಲ್ಲ ಸುಮಾರು ಎಲ್ಲ ಕೊಟ್ಟು ವಾಪಸ್ ಕೊಡೋಕೆ ಬರ್ತಾರೆ ಬಟ್ಟೆಗಳು. ನೋಡಿ ಇವೆಲ್ಲ ಹಿಂಗಿದೆ ಬಟ್ಟೆಗಳು. ಈ ಥರ ಬಟ್ಟೆಗಳಿದ್ದಾವೆ. ಹಾಗಾಗಿ ಹುಷಾರಿ ಪದ್ಮಾವತಿ ಅಂಗಡಿ ಹೋಗೋರು. ತುಂಬ ಕಳಪೆ ಬಟ್ಟೆಗಳಿದ್ದಾವೆ ಎಲ್ಲ. ಓಕೆ.